ಹಾಯ್ ನಮಸ್ತೆ ಮಾಂತೆರಗ್ಲ ನಮಸ್ಕಾರ. ಸ್ವಲ್ಪ ದಿನದಲ್ಲೇ ದೀಪಾವಳಿ ಹಬ್ಬ ಬರ್ತಾ ಇದೆ. ಮನೆ ಮನೆಯಲ್ಲೂ ಹಬ್ಬದ ಸಂಭ್ರಮ. ಹಬ್ಬಕ್ಕೆ ಸ್ವೀಟ್ ಅಂತೂ ಕಂಪಲ್ಸರಿ. ಈ ಸಲ ಹೊಸ ಮತ್ತು ಸುಲಭದ ಸ್ವೀಟ್ ಟ್ರೈ ಮಾಡಿ ನೋಡಿ. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ಹೆಸರು ಬೇಳೆ ಲಾಡು ತಯಾರಿಸೋಣ. ನಾನಿಲ್ಲಿ 1 ಕಪ್ಪಿನಷ್ಟು ಹೆಸರು ಬೇಳೆ ತಗೊಂಡಿದ್ದೇನೆ. ಗ್ರಾಮಲ್ಲಿ ಇದು 175 ಗ್ರಾಮ್ನಷ್ಟಿದೆ. ಇದನ್ನು 3-4 ಸತಿ ಚೆನ್ನಾಗಿ ತೊಳೆದು ನೀರೆಲ್ಲ ಸ್ಟ್ರೈನ್ ಮಾಡಿಕೊಳ್ಬೇಕು. ಆಮೇಲೆ ಇದನ್ನು ದಪ್ಪ ತಳದ ಪಾತ್ರೆಗೆ ಹಾಕೊಂಡು ಕೈ ಬಿಡದೆ ಫ್ರೈ ಮಾಡ್ತಾ ಇರಬೇಕು. ತೊಳೆದು ನಾವಿಲ್ಲಿ ಬೇಳೆ ಯೂಸ್ ಮಾಡ್ತಾ ಇರುವ ಕಾರಣ ಆದಷ್ಟು ಫ್ರೈ ಮಾಡಲಿಕ್ಕೆ ದಪ್ಪ ತಳದ ಪಾತ್ರೆನೇ ಉಪಯೋಗಿಸಿ. ಮತ್ತೆ ಇಲ್ಲಿ ಫ್ರೈ ಮಾಡುವಾಗ ಸ್ವಲ್ಪ ಉದಾಸೀನ ಮಾಡಬೇಡಿ. ಹಸಿ ವಾಸನೆ ಎಲ್ಲ ಹೋಗಬೇಕು. ಈ ರೀತಿಯಾಗಿ ಕೆಂಪು ಬಣ್ಣಕ್ಕೆ ಬರಬೇಕು ಹೆಸರು ಬೇಳೆ. ಇನ್ನು ಇದನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳಿ. ಇದು ಕಂಪ್ಲೀಟ್ ಆಗಿ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡು ಫೈನ್ ಆಗಿ ಪೌಡರ್ ಮಾಡಿ ತರಬೇಕು. ನೋಡಿ ಈ ರೀತಿಯಾಗಿ. ಇದನ್ನಿನ್ನು ಗಾಳಿಸುವ ಅಗತ್ಯ ಇಲ್ಲ. ಇದನ್ನೊಂದು ಬೌಲಿಗೆ ಹಾಕೊಳ್ತಾನೆ. ಈ ಹೆಸರು ಬೇಳೆದು ಪೌಡರ್ಗೆ 1 ಕಪ್ಪಿನಷ್ಟು ಕೇಸರಿಯ ನೆನೆಸಿಟ್ಟ ಹಾಲನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾನೆ. 1 ಕಪ್ಪಿನಷ್ಟು ಹದ ಬಿಸಿ ಹಾಲಿಗೆ 1 ಚಿಟಿಕೆಯಷ್ಟು ಕೇಸರಿ ಹಾಕೊಂಡು ಮೊದಲೇ ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೆ. ಇನ್ನು ಗಂಟಿಲ್ಲದಾಗೆ ಮಿಕ್ಸ್ ಮಾಡಿಕೊಳ್ಳಿ. ಹಾಲು ಸ್ವಲ್ಪ ಜಾಸ್ತಿ ಬೇಕು ಅಂತ ಅನಿಸಿದರೆ 1/4 ಕಪ್ಪಿನಷ್ಟು ಜಾಸ್ತಿ ಸೇರಿಸಿಕೊಳ್ಳಿ. ಇನ್ನು ಇದನ್ನು ಪುನಃ ಫ್ರೈ ಮಾಡಿಕೊಳ್ಬೇಕು. ಅದಕ್ಕೆ ಗ್ಯಾಸಲ್ಲಿ ದಪ್ಪ ತಳದ ಪಾತ್ರೆ ಇಟ್ಟುಕೊಂಡಿದ್ದೇನೆ. 1/3 ಮೆಜರ್ಮೆಂಟ್ ಕಪ್ಪಲ್ಲಿ ತುಪ್ಪ ಹಾಕ್ಕೊಂಡಿದ್ದೇನೆ. ಹಾಲಲ್ಲಿ ಕಲಸಿಟ್ಟಿದ್ದ ಹೆಸರುಬೇಳೆ ಮಿಶ್ರಣ ಹಾಕ್ಕೊಂಡು ಕೈ ಬಿಡದೆ ಲೋ ಫ್ಲೇಮಲ್ಲಿ ಮಗುಚಬೇಕು. ಸ್ವಲ್ಪ ಹೊತ್ತಿನ ನಂತರ ಈ ಮಿಶ್ರಣ ಈ ರೀತಿಯಾಗಿ ಬಿಡು ಬಿಡು ಆಗ್ತದೆ. ಇಷ್ಟ ಆದರೆ ಸಾಕಾಗುವುದಿಲ್ಲ, ಪುನಃ ಮಗುಚ್ತಾ ಬರಬೇಕು. ಕೊನೆಯಲ್ಲಿ ಮಿಶ್ರಣ ಈ ರೀತಿಯಾಗಿ ಡಾರ್ಕ್ ಕಲರ್ಗೆ ಬಂದು ಸಂಪೂರ್ಣವಾಗಿ ಬಿಡು ಬಿಡು ಆಗ್ತದೆ. ಇನ್ನು ಗ್ಯಾಸ್ ಆಫ್ ಮಾಡಿ ಬಾಣಲೆ ಕೆಳಗಡೆ ಇಳಿಸಿಕೊಳ್ಳಿ. ನಾನಿಲ್ಲಿ ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ ಯೂಸ್ ಮಾಡಿದ್ದೇನೆ. ಇನ್ನು ಇದಕ್ಕೆ ಮಿಶ್ರಣ ಸ್ವಲ್ಪ ಹದವಾಗಿ ಬಿಸಿ ಇರುವಾಗವೇ 1/2 ಕಪ್ಪಿನಷ್ಟು ಶುಗರ್ ಪೌಡರ್ ಹಾಕೊಳ್ಬೇಕು. ಸೌಟಲ್ಲಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಆಮೇಲೆ ಕೈಯಲ್ಲಿ ಚೆನ್ನಾಗಿ ಕಲಸ್ತಾ ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಇದರಲ್ಲಿ ಮಾಯಿಶ್ಚರ್ ರಿಲೀಸ್ ಆಗ್ತದೆ. ಉಂಡೆ ಕಟ್ಟಲಿಕ್ಕೂ ಸುಲಭ ಆಗ್ತದೆ. ಉಂಡೆ ಕಟ್ಟಲಿಕ್ಕೆ ಈ ಹದ ಕರೆಕ್ಟಾಗಿ ಇದೆ. ಆದರೂ ನಾನು ಎಕ್ಸ್ಟ್ರಾ 2 ಸ್ಪೂನ್ ಅಷ್ಟು ತುಪ್ಪ ಸೇರಿಸಿಕೊಳ್ತಾ ಇದ್ದೇನೆ. ಇದು ಆಪ್ಷನಲ್. ತುಪ್ಪ ಸ್ವಲ್ಪ ಜಾಸ್ತಿ ಇಷ್ಟಪಡೋರು ಈ ರೀತಿಯಾಗಿ ಹಾಕೊಳ್ಬೋದು. ಪುನಃ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಇಷ್ಟದ ಗಾತ್ರದಲ್ಲಿ ಉಂಡೆ ಕಟ್ಟಿಕೊಳ್ಳಿ. ನಾನಿಲ್ಲಿ ಫ್ರೈ ಮಾಡಿದ ಹೆಸರುಬೇಳೆಯ ಪೌಡರನ್ನು ಹಾಲಲ್ಲಿ ಮಿಕ್ಸ್ ಮಾಡಿ ಪುನಃ ಫ್ರೈ ಮಾಡಿದ ಕಾರಣ ಹಸಿ ವಾಸನೆ ಕಂಪ್ಲೀಟ್ ಆಗಿ ಹೋಗ್ತದೆ. ಹಾಗೆ ಕೋವಾ ಹಾಕಿದ ಟೇಸ್ಟ್ ಕೂಡ ಇದಕ್ಕೆ ಬರ್ತದೆ. ಹೆಲ್ದಿ ಮತ್ತು ಟೇಸ್ಟಿ ಲಾಡು ಹಬ್ಬಕ್ಕೆ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು. ಬಾಯ್.